ಪ್ರದೇಶದಲ್ಲಿ ವಾಡಿಕೆಯಂತೆ ಈ ಬಾರಿ ಮಳೆ ಆಗದೇ ಇರೋದರಿಂದ ರೈತರು ಇನ್ನು ಬೀಜ ಗೊಬ್ಬರ ಎಲ್ಲವನ್ನೂ ಹಾಕಿ ಇವತ್ತು ಕೈ ಸುಟ್ಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾಯಿದ್ದೇವೆ. ಈ ಹೈದರಾಬಾದ್ ಕರ್ನಾಟಕ ಏನಿದೆ, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಬರಗಾಲ ಎಂದು ಘೋಷಣೆ ಮಾಡಬೇಕು. ಮತ್ತು ಈಗಾಗಲೇ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ ಪರಿಹಾರ ಕೊಡಬೇಕು. ಆಮೇಲೆ ಈ ಹಿಂದೆ ಏನು ಬೆಳೆದ ಬೆಳೆಗಳಿದ್ದಾವೆ ಆ ಬೆಳೆಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. 1 ಎಕರೆಗೆ 50,000 ರೂಪಾಯಿ ಕೊಡಬೇಕು. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಏನು ಪ್ರಾಣಿ ಪಕ್ಷಿಗಳಿದ್ದಾವೆ ಆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ, ಆ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಏನು ಭೀಮಾ ನದಿ ಉಜ್ನಿ ಡ್ಯಾಮ್ನಿಂದ ಏನು ಬರ್ತದೆ ಆ ಮಹಾರಾಷ್ಟ್ರದವರು ನೀರು ಬಿಡ್ತಾ ಇಲ್ಲ, ಅಲ್ಲೆಲ್ಲ ಜಾಸ್ತಿ ಮಳೆಯಾಗಿದೆ. ಪುನಃ ಬಾಂಬೆ ಆ ಕಡೆ ಎಲ್ಲ ಮಳೆಯಾಗಿದೆ. ಕರ್ನಾಟಕದವರು ರಾಜ್ಯ ಸರ್ಕಾರದವರು ಸುಮ್ಮನೆ ಕೂತಿದ್ದಾರೆ. ಆದಷ್ಟು ಬೇಗ ಏನು ಅಲ್ಲಿಂದ ಕರ್ನಾಟಕಕ್ಕೆ ನೀರು ಬಿಡೋ ವ್ಯವಸ್ಥೆ ಮಾಡಿದರೆ ಇಲ್ಲಿನ ಕಬ್ಬು ಬೆಳೆಗೆ ಅನುಕೂಲವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ಏನು ತೊಗರಿ ಆಗಿರ್ಬೋದು, ಆಮೇಲೆ ಉದ್ದಾಗಿರ್ಬೋದು, ಮೆಟ್ಟಿಗೆ ಆಗಿರ್ಬೋದು, 60 ದಿನಗಳ ಏನು ಬೆಳೆ ಏನಿದೆ ಅದು ಸಂಪೂರ್ಣ ಹಾಳಾಗಿದೆ. ಹೀಗಾಗಿ ಕೂಡಲೇ ಬರಗಾಲ ಅಂತೇಳಿ ಘೋಷಣೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡಿ ಇದೇ ಸೋಮವಾರ 27ನೇ ತಾರೀಕಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸೋದ್ರ ಮುಖಾಂತರ ನಾವು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಇಲ್ಲಿ ಏನೇನು ಬೆಳೆ ನಾಶ ಆಗಿದೆ, ಯಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಏನಾಗಿದೆ ಅಂತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಹೇಳಿದಂಗೆ ಈ ಭಾಗದಲ್ಲಿ 2 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಆಮೇಲೆ ಸಪ್ತ ಖಾತೆ ಸಚಿವರು ಕೂಡ ಆಗಿ ಹೋಗಿದ್ದಾರೆ, ಆಮೇಲೆ ಅರ್ಧ ಡಜನ್ ಮಂತ್ರಿಗಳು ಕೂಡ ಆಗಿ ಹೋಗಿದ್ದಾರೆ. ಕಲಬುರಗಿ ಅಂತಂದರೆ ಅವ್ರಿಗೆ ಯಾಕೋ ಒಂಥರ ಏನು ನಿರುತ್ಸಾಹ ಮತ್ತು ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ. ಅಂದರೆ ಕಳೆದ ವರ್ಷ ಅತಿ ಮಳೆಯಿಂದ ನೆಟ್ಟೆ ರೋಗ ಬಿದ್ದು ಎಲ್ಲ ತೊಗರಿ ಎಲ್ಲ ಬೆಳೆಗಳು ನಾಶ ಆಗೋದು. ಆವಾಗಿಂದೇ ಇನ್ನೂ ಕೂಡ ಬೆಳೆ ವಿಮೆ ಪರಿಹಾರ ಕೊಟ್ಟಿಲ್ಲ, ಅರ್ಧ ಕೊಟ್ಟರು ಅರ್ಧ ಬಿಟ್ಟರು. ಮತ್ತು ಅದರಿಂದಾಗಿ ಅನೇಕ ರೈತರು ಕೂಡ ಸತ್ತರು. ನಾವು ಆಗ ಮಾರುತಿ ಮಾನ್ಪಡೆಯವರಾಗಿರ್ಬೋದು, ಮಂಶೆಟ್ಟಿ ಆಗಿರೋದು, ಬೇರೆ ಬೇರೆ ಎಲ್ಲ ರೈತಪರ ಸಂಘಟನೆಗಳೊಂದಿಗೆ ಕಲಬುರಗಿ ಬಂದು ಆಚರಣೆ ಮಾಡಿದ್ದೀವಿ, ಹೋರಾಟವನ್ನು ಮಾಡಿದ್ದೀವಿ. ಆದರೆ ರೈತರ ಬಗ್ಗೆ ಯಾಕೋ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಒಂದು ಕೊಡಲೆ ಪೆಟ್ಟು ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. AB ಹೊಸಮನಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ದಕ್ಷಿಣ ಭಾರತ ಪ್ರಧಾನ ಕಾರ್ಯದರ್ಶಿ.